ನಮಸ್ಕಾರ ಎಲ್ಲರಿಗೂ ಒಂದ್ಸಲ ಈ ವಿಧಾನದೊಳಗೆ ಬೆಳ್ಳುಳ್ಳಿ ಚಟ್ನಿನ ಮಾಡ್ಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಬೆಳ್ಳುಳ್ಳಿ ಅಂದ ತಕ್ಷಣ ಬರೀ ಸಾಂಬಾರು ಒಗ್ಗರ್ನಿಗೆ ಅಷ್ಟೇ ಅಲ್ಲ ರೀ, ಈ ರೀತಿ ಬೆಳ್ಳುಳ್ಳಿಯಿಂದ ಚಟ್ನಿ ಮಾಡಿ ನೋಡ್ರಿ. ಮನೆಯೊಳಗೆ ಏನಾರು ಇನ್ನೂ ತರಕಾರಿ ಮತ್ತು ಸಾಂಬಾರದು ಏನೂ ರೆಡಿಯಾಗಿಲ್ಲ ಅಂದರೆ ಸಾಕ್ರಿ, ಈ ಬೆಳ್ಳುಳ್ಳಿ ಚಟ್ನಿ ಇದ್ರೆ ಸಾಕ್ರಿ, ಎಲ್ಲದಕ್ಕೂ ಸೂಪರ್ ಆಗಿರ್ತೈತೆ ರೀ. ಬರೀ ಹೆಂಗಿದ್ರೆ ಈ ಬೆಳ್ಳುಳ್ಳಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಈಗಿಲ್ಲೇ ನಾನು 1 ಕಪ್ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿಬಿಟ್ಟು ತೊಗೊಂಡ್ರಿ. ಈಗ ಇದನ್ನು ಒಂದು ಕಲ್ಲೊಳಗೆ ಹಾಕಿ ಜಜ್ಕೊಳ್ಬೇಕಾಗ್ತೈತೆ ರೀ. ಇದನ್ನು ಆದಷ್ಟು ಈ ರೀತಿ ಕಲ್ಲೊಳಗೆ ಹಾಕಿ ಜಜ್ಕೊಡ್ರಿ, ಟೇಸ್ಟ್ ಇನ್ನೂ ಮಸ್ತ್ ಬರ್ತೈತಿ. ಮಿಕ್ಸಿ ಒಳಗೆ ಹಾಕಿದ್ರೆ ಪೂರಾ ಪೇಸ್ಟ್ ಆದಂಗೆ ಆಗ್ತೈತಿ. ನಿಮ್ಮ ಹತ್ರ ಈ ರೀತಿ ಕಲ್ಲಿಲ್ಲ ಅಂದ್ರೆ ಮಿಕ್ಸಿ ಒಳಗೆ ಹಾಕ್ತಾನೆ ಅಂದ್ರೆ ಸ್ವಲ್ಪ ಬಿಟ್ಟು ಅಂದ್ರೆ ಪಲ್ಸ್ ಮೋಡೊಳಗೆ ರುಬ್ಕೊಡ್ರಿ. ಯಾರೆಲ್ಲ ಇನ್ನೂ ಮನೆಯೊಳಗೆ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡಿಲ್ಲ ಮತ್ತು ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದ್ರೆ ಒಂದು ಸಲ ಈ ವಿಧಾನದೊಳಗೆ ಮಾಡ್ಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ ಈ ಚಟ್ನಿ. ಮತ್ತು ಇದನ್ನು ನೀವು ಒಂದು ಸಲ ಮಾಡಿಬಿಟ್ಟು 15 ದಿವಸದವರೆಗೂ ಫ್ರಿಜ್ ಒಳಗೆ ಇಟ್ಕೊಳ್ಬೋದು ರೀ. ಮೇಲೆ ಇಡ್ತಾನಂದ್ರೆ ನೀವು ಇದನ್ನು 2 ರಿಂದ 3 ದಿವಸ ಇಟ್ಕೊಳ್ಬೋದು ರೀ. ಚಪಾತಿಗೆ, ಪೂರಿಗೆ, ದೋಸೆಗೆ, ಬ್ರೆಡ್ಗೆ, ಹಂಗೆ ಬಿಸಿ ಬಿಸಿ ಜೋಳದ ರೊಟ್ಟಿ, ರಾಗಿ ರೊಟ್ಟಿಗೆ, ಹಂಗೆ ಗೊಂಜಾಳ ರೊಟ್ಟಿಗೆ, ಆಮೇಲೆ ಸಜ್ಜಿ ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರ್ತೈತೆ ರೀ. ಈಗ ನೋಡಿರಿ, ನಾನು ಪೂರ್ತಿಯಾಗಿ ಬೆಳ್ಳುಳ್ಳಿನ ಜಜ್ಕೊಂಡೀನಿ. ಪೂರ್ತಿ ಅಂದ್ರೆ ಪೂರ್ತಿ ನೈಸಾಗಿ ಮಾಡ್ಕೊಂಡಿಲ್ಲ ರೀ, ಸ್ವಲ್ಪ ತರಿ ಅಂತಾರಲ್ರಿ ಆ ರೀತಿ. ಅಂದ್ರೆ ಸ್ವಲ್ಪ ಅಲ್ಲಲ್ಲೇ ಬೆಳ್ಳುಳ್ಳಿ ಕಾಣ್ತಿರ್ಬೇಕು ರೀ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಹಂಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೇನಿ ರೀ. 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಕಪ್ ಆಗೋಷ್ಟು ನೀರು ಹಾಕಿಬಿಟ್ಟು ಇದನ್ನು ಚಲೋ ತಂಗ ಮಿಕ್ಸ್ ಮಾಡಬೇಕಾಗ್ತೈತೆ ರೀ. ಉಪ್ಪು ಜಾಸ್ತಿ ಹಾಕಬೇಡ್ರಿ ಒಮ್ಮೆ, ಆಮೇಲೆ ಟೇಸ್ಟ್ ಮಾಡಿ ಬೇಕಂದ್ರೆ ಹಾಕ್ಕೊಳ್ಬೋದು ರೀ. ಈಗ ಇದಕ್ಕೆ ನೀರೆಲ್ಲ ಹಾಕಿದ ಮೇಲೆ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ. ಇದನ್ನೆಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಒಂದು ಬಟ್ಲೊಳಗೆ ತೆಗೆದು ಇಟ್ಕೊಳತ್ತನ್ರಿ. ಇದನ್ನು ಹಂಗನೂ ಹಸಿದನು ತಿನ್ಬೋದು ರೀ, ಒಗ್ಗರ್ಣೆ ಹಾಕಲ್ದ. ಆದರೆ ನಾನಿಲ್ಲಿ ಒಗ್ಗರ್ಣೆ ಹಾಕ್ಕೊಳತ್ತೀನಿ. ಕಡಾಯಿ ಒಳಗೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನಿ ರೀ. ಹಂಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೀನಿ. ಇದು ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೀನಿ. ಜೀರಿಗೆ ಸ್ವಲ್ಪ ಚಟ್ಪಟ ಆದಮೇಲೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗೆ ಹಾಕೀನಿ ರೀ. ಈಗ ಇದಕ್ಕೆ ನಾನು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತಲ್ರಿ ಅದನ್ನು ಸೇರಿಸ್ಕೊಳತ್ತೀನಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಚಲೋ ತಂಗ ಇದನ್ನು ಹಸಿ ವಾಸನೆ ಹೋಗ್ಬೇಕು ರೀ, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ, ಕೈ ಬಿಡ್ದಂಗೆ. ಹಸಿ ವಾಸನೆ ಸ್ವಲ್ಪ ಕೂಡ ಇದ್ರೊಳಗೆ ಇತ್ತಂದ್ರೆ ಬೆಳ್ಳುಳ್ಳಿ ಚಟ್ನಿ ಅಷ್ಟು ಟೇಸ್ಟಿಯಾಗಿ ಬರೋಂಗಿಲ್ಲ ರೀ. ಕೈ ಬಿಡ್ದಂಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರ್ರಿ ನಡುವೆ. ಮತ್ತು ಇದನ್ನು ನಾವು 7 ರಿಂದ 8 ನಿಮಿಷ ಅಥವಾ 10 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ರೀ. ಇದನ್ನು ಎಷ್ಟು ಚಂದ ಫ್ರೈ ಮಾಡ್ತೇವಲ್ರಿ ಅಷ್ಟು ಚಂದ ಬೆಳ್ಳುಳ್ಳಿ ಚಟ್ನಿ ಟೇಸ್ಟಿಯಾಗಿ ಬರ್ತೈತೆ ರೀ. ಇದಕ್ಕೆ ನಾನೀಗ ಎಲ್ಲನೂ ಫ್ರೈ ಆದಮೇಲೆ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸ ಹಾಕ್ಕೊಂಡ್ರಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೀನಿ. ನೀವು ಲಿಂಬೆಹಣ್ಣು ಇಲ್ಲ ಅಂದ್ರೆ ವೆನಿಗರ್ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂದ್ರೆ ಆಮ್ಚೂರು ಪೌಡ್ರ್ ಹಾಕ್ಕೊಳ್ರಿ. ನಾನು ಇದಕ್ಕೆ ಲಿಂಬೆಹಣ್ಣು ಹಾಕ್ಕೊಂಡೀನಿ. ಈಗ ನೋಡಿರಿ, ಇದನ್ನೆಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಟೇಸ್ಟಿಯಾಗಿರೋಂಥ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗ್ತೈತೆ ರೀ. ನೀವು ಬೇಕಿದ್ರೆ ಬರೀ ಇದನ್ನು ಸಾಸಿವೆ ಎಣ್ಣೆ ಒಳಗೂ ಮಾಡ್ಕೊಳ್ಬೋದು ರೀ, ಇಲ್ಲಾಂದ್ರೆ ರೆಗ್ಯುಲರಾಗಿ ನಾವೇನು ಮನೆಯೊಳಗೆ ಕುಕ್ಕಿಂಗ್ ಆಯಿಲ್ ಬಳಸ್ತೇವಲ್ರಿ ಅದ್ರೊಳಗೆ ಮಾಡ್ಕೊಳ್ಬೋದು. ಇಲ್ಲ ತುಪ್ಪ ಹಾಕಿ ಮಾಡ್ತೀನಿ ಅಂದ್ರೆ ತುಪ್ಪದೊಳಗೂ ಮಾಡ್ಕೊಳ್ಬೋದು ರೀ, ಇನ್ನೂ ಟೇಸ್ಟಿಯಾಗಿ ಬರ್ತೈತಿ. ಇದಕ್ಕೆ ಮೇನ್ ಅಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ಬೇಕು ರೀ, ಯಾಕಂದರೆ ಇದನ್ನು ನಾವು ಒಂದು 10-15 ದಿವಸ ಇಡ್ತೀವಂದ್ರೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇರಬೇಕಾಗ್ತೈತೆ ರೀ. ನೋಡ್ತಿರ್ಬೋದು ರೀ, ಸೂಪರಾಗಿ ಟೇಸ್ಟಿಯಾಗಿರೋಂಥ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗೈತಿ. ನೀವು ಸಹಿತ ಈ ವಿಧಾನದೊಳಗೆ ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಹೇಳ್ರಿ. ಹಂಗೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಹಂಗೆ ನಮ್ಮ ಚಾನಲ್ ಒಳಗೆ ಇನ್ನೂ ಸಾಕಷ್ಟು ರೆಸಿಪಿಗಳು ಅದಾವೆ, ಒಂದು ಸಲ ವಿಸಿಟ್ ಮಾಡಿರಿ. ಹಂಗೆ ಮುಂದೆ ಬರುವಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.